ಸುಮ್ನೆ ಇರಿ ಸ್ವಲ್ಪ. ಅಮ್ಮ, ತಾವು ಬಂದಾಗಿಂದ ಸುಮ್ಮನೆ ಕೂಡಿಸಿ ಮಾತಾಡಿಸ್ತಾ ಇದ್ದೀನಿ. ಕುಡಿಯೋಕ್ಕೇನಾದ್ರೂ ಕಾಫಿ ಟೀ ಅಥವಾ ತಿನ್ನಕ್ಕೇನಾದ್ರು ಅಡುಗೆ ಮಾಡಿಸ್ತೇನಮ್ಮ? ನಮ್ಮನೇಲಿ ಅಡುಗೆ ಮಾಡೋ ಹೆಂಗಸಿದ್ದಾರೆ. ಅಯ್ಯೋ ಬೇಡ ವೈದ್ಯರೇ, ನಿಮ್ ಹತ್ರ ಒಂದು ಸತ್ಯ ಕೇಳ್ಬೇಕಿತ್ತು. ಏನಮ್ಮ? ಏನ್ ಸತ್ಯ? ನಿಮ್ ಹತ್ರ ಚಿಕಿತ್ಸೆ ತಗೊಂಡಿದ್ದು ನಾನಲ್ಲ, ನನ್ ತಂಗಿ. ನಮಸ್ಕಾರ ಅಮರ್ ಸಾಹೇಬ್ರೆ. ನಮಸ್ಕಾರ. ನಮ್ಮ SI ಸಾಹೇಬರು ನಿಮ್ಮ ಬಗ್ಗೆ ಹೇಳಿದಾಗ ನಿಮ್ಮನ್ನ ನೋಡ್ಬೇಕು ಅಂತ ನಾನು ಕುತೂಹಲದಿಂದ ಕಾಯ್ತಾ ಇದ್ದೆ. ಕುತೂಹಲದಿಂದ ಕಾದು ಭೇಟಿ ಮಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಸಾಹೇಬ್ರೆ. ಅದೇನೋ ಬಿಡಿ. ಅಂದಾಗೆ ಕೋವಿಡ್ ಟೈಮಲ್ಲಿ ತಂದೆ ತಾಯಿನ ಕಳ್ಕೊಂಡಿದ್ದ ಅನಾಥ ಮಕ್ಕಳಿಗೆ ನಿಮ್ಮ ತಂಗಿ ಹೆಸರಲ್ಲಿ ಒಂದು ಹಾಸ್ಟೆಲ್ ಅನ್ನ ಕಟ್ಸಿದ್ದೀರಾ. ಈಗ ಆ ಹಾಸ್ಟೆಲ್ನಲ್ಲಿ 100 ಹೆಣ್ಮಕ್ಳನ್ನ ಓದಿಸ್ತಿದ್ದೀರಾ. ಇದೆಲ್ಲ ಅಷ್ಟು ದೊಡ್ಡ ವಿಷಯನೇ ಅಲ್ಲ ಬಿಡಿ ನಿಮಗೆ. ಅಂತದೆಲ್ಲ ನಿಮ್ಮಂತ ಸಣ್ಣ ವ್ಯಕ್ತಿ ಮಾಡುವಂತ ಕೆಲಸನೂ ಅಲ್ಲ ಅಲ್ವಾ? ಪರವಾಗಿಲ್ವೇ? ಇಷ್ಟೆಲ್ಲ ವಿಷಯ ನಿಮಗೆ ಹೇಗೆ? ಅಷ್ಟೇ ಅಲ್ಲ ಸರ್, ಆ ಟ್ರಸ್ಟ್ಗೂ ಮತ್ತೆ ಹಾಸ್ಟೆಲ್ಗೂ ಅಚ್ಚುಮೆಚ್ಚು ಅಂತ ಹೆಸರಿಟ್ಟಿದ್ದೀರಾ. ಆ ಸುತ್ತಮುತ್ತ 50 ಎಕರೆ ಜಾಗನು ಯಾರೋ ರಾಘವು ಅವನ ಹೆಸರಿಗೆ ಮಾಡಿಟ್ಟಿದ್ದೀರಾ. ಅವನಿನ್ನೋ ಮೈನರು. ಸಾಹೇಬ್ರೆ, ಏನು ಆಶ್ಚರ್ಯ ಇದು. ಇದುವರೆಗೂ ಈ ವಿಷಯನ ನನ್ನ ಶ್ರೀಮತಿಗೆ ಅಷ್ಟೇ ಯಾಕೆ, ನನ್ನ ಪ್ರಾಣ, ನನ್ನ ಉಸಿರು, ನನ್ನ ಅಚ್ಚುಗೂ ಹೇಳದೇ ಇರೋ ವಿಷಯ ನೀವು ಹ್ಯಾಕ್ ಕಂಡಿಡಿದ್ರಿ ಇಷ್ಟು ಸೀಕ್ರೆಟ್ ಆಗಿ? ನಿಜವಾಗ್ಲೂ ಆ SI ಸಾಹೇಬ್ರು ಹೇಳಿದಾಗೆ 100% ನಂಬಿಕಸ್ತ, ಅದು ಅಲ್ಲದೆ ಫುಲ್ಲಿ ಟ್ರೈನ್ ಡಿಟೆಕ್ಟಿವ್. ಯಾರಿಗೂ ನೀವು ಈ ವಿಷಯನ ಪತ್ತೆ ಮಾಡಿಸ್ತಾ ಇದ್ದೀರಿ ಅನ್ನೋದನ್ನ ಎಲ್ಲೂ ಬಿಟ್ಕೊಡೋದಿಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೇ ಬೇರೆ ಆಫೀಸರ್ಗೆ ಹೇಳಿ ಮಾಡಿಸೋ ಬದಲು ಈ ಹುಡುಗನ್ನ ನೀವು ಪೂರ್ತಿಯಾಗಿ ನಂಬೋದು. ನೀವು ಸಾಮಾನ್ಯವಾದವರಲ್ಲ. ಅಷ್ಟೆಲ್ಲ ಹೊಗಳ್ಬೇಡಿ ಸರ್. ನೀವು ಕೇಸ್ ಕೊಟ್ಟ ಮೇಲೆ ಆ ಕೇಸ್ನ ನಾನು ಸಾಲ್ವ್ ಮಾಡೋಕ್ಕಾಗದೆ ಹೋದಾಗ ನೀವು ನನಗೆ ಬೈಯೋಕ್ಕೂ ಮನಸ್ಸು ಬರಲ್ಲ. ಅಂದಾಗೆ ಸಾಹೇಬ್ರೆ, SI ಸಾಹೇಬ್ರು ಎಲ್ಲ ವಿಷಯನೂ ಹೇಳಿದಾರ? ಇಲ್ಲ ನಾನೇನಾದರೂ ಹೇಳದೇ ಇದ್ರು ನೀವು ತಿಳ್ಕೊತೀರಾ ಬಿಡಿ. ನಾನು ಆಫೀಸಿಗೆ ಬರೋಕ್ಕಿಂತ ಮುಂಚೆನೇ ನನ್ನ ಬಗ್ಗೆ ಇಷ್ಟೊಂದು ವಿಷಯನ ಕಲೆಕ್ಟ್ ಮಾಡಿದ್ದೀರಾ ಅಂತಂದರೆ ನಾನು ಯಾಕೆ ಬಂದಿದ್ದೀನಿ ಅಂತಲೂ ನಿಮಗೆ ಗೊತ್ತಿರುತ್ತೆ ಅಲ್ವಾ? ನನಗೆಲ್ಲ ಹೇಳಿದ್ದಾರೆ. ನಿಮ್ಮ ತಂಗಿ ಅರ್ಚನಾ ಅವ್ರ ಥರಾನೇ ಇರೋ ಇನ್ನೊಂದು ಹುಡುಗಿ ಬಗ್ಗೆ ನಮಗೆಲ್ಲ ಮಾಹಿತಿನೂ ಬಂದಿದೆ. ಈಗ ಹುಡುಗಿ ಶಾಂತಿ ನಿವಾಸದ ಸೊಸೆನಾ ಅಥವಾ ಬೇರೆ ಇನ್ಯಾ ಹುಡುಗಿನ ಅಂತ ನಿಮಗೆ ಗೊತ್ತಾಗಬೇಕು ಅಲ್ವಾ? ಹೌದು ಸಾಹೇಬ್ರೆ, ನಿಮಗೆ ನಮ್ಮ SI ಸಾಹೇಬ್ರು ಒಂದು ಫೋಟೋ ಕಳಿಸಿದಾರಲ್ಲ, ಆ ಫೋಟೋನ ಒಬ್ಬ ವ್ಯಕ್ತಿ ನನಗೆ ಕಳಿಸ್ತಾ. ಹೇಗೋ ಕಷ್ಟಪಟ್ಟು ಆ ವ್ಯಕ್ತಿ ವಿಳಾಸನ ಹುಡ್ಕೊಂಡು ಅವನ ಹತ್ರ ಹೋದಾಗ ಅವನು ಆ ಫೋಟೋದಲ್ಲಿರೋ ವ್ಯಕ್ತಿ ಎಲ್ಲಿದ್ದಾರೆ ಅಂತ ನನಗೆ ಹೇಳ್ದ. ಅಲ್ಲೋಗಿ ವಿಚಾರಿಸಿದ್ರೆ ವೈದ್ಯರಿದ್ದಾರೆ, ಫೋಟೋದಲ್ಲಿರೋ ವ್ಯಕ್ತಿ ಇರಲಿಲ್ಲ. ಅವ್ರ ಬಗ್ಗೆ ವಿಚಾರಿಸಿದಾಗ ಅವ್ರು ಯಾರೋ ಉತ್ತರ ಭಾರತದವರು, ಹಿಂದಿ ಮಾತಾಡ್ತಿದ್ರು ಅಂತಂದ್ರು. ಮತ್ತೇನು ಹುಡುಕಾಟ ನಿಮ್ದು? ಅದಲ್ಲ ಅಮರ್ ಸಾಹೇಬ್ರೆ, ಅವ್ರು ಹೇಳಿದ್ದು ಅವ್ರು ಹಿಂದಿ ಮಾತಾಡೋರು ಅಂತ. ಆದರೆ ಅವಳು ಶಾಂತಿ ಹೌದಾ ಅಲ್ವಾ ಅಂತ ಅವ್ರು ಹೇಳಿಲ್ವಲ್ಲ ಅಮರ್ ಸಾಹೇಬ್ರೆ? ನೋಡಿ ಸರ್, ಮನುಷ್ಯನ ಜ್ಞಾನ, ತಂತ್ರಜ್ಞಾನ ಎರಡೂ ಅಡ್ವಾನ್ಸ್ ಆಗಿರೋ ಈ ಕಾಲದಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ಅಷ್ಟೊಂದು ಮಾಹಿತಿ ಕಲೆ ಹಾಕೋದು ತುಂಬಾ ಕಷ್ಟ ಏನಲ್ಲ ಬಿಡಿ. ನೋಡಿ ಸರ್, ನಾನು ಈ ಕೆಲಸನ ನಿಮಗೆ ಮಾಡಿಕೊಡ್ತೀನಿ. ನೀವು ಮಾಡ್ತೀರಾ ಅನ್ನೋ ನಂಬಿಕೆ ನನಗೇನೋ ಇದೆ. ಅದಕ್ಕೆ ಎಷ್ಟು ದಿನ ತಗೋತೀರಾ ಅಂತ ಏನಾದರೂ ಹೇಳ್ಬೋದಾ? 5 to 6 days ಸರ್. ಆ ಹುಡುಗಿ ಬಗ್ಗೆ ಮಾಹಿತಿ ತಂದ್ಕೊಡ್ತೀನಿ. ಅಂದ ಹಾಗೆ ನಾನಿದನ್ನು ಕೇಳಬಾರ್ದು. ಅದನ್ನು ತಾವು ಹ್ಯಾಕ್ ಕಂಡುಹಿಡಿತೀರಾ? ಸಾಹೇಬ್ರೆ, ಈಗ ನೀವು ಹೇಳಿದ್ರಲ್ಲ, ಅಷ್ಟಾದ್ರೆ ಸಾಕು. ಅಂದಹಾಗೆ ತಮ್ಮ ಫೀಸ್ ಏನು ಅಂತ? ಸರ್, ಕೆಲಸ ಮುಗಿದ್ಮೇಲೆ ನಾನು ಫೀಸ್ ತಗೊಳ್ಳೋದು ಅಲ್ಲ, ಮತ್ತೊಂದು ಸಾರಿ ಕೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ.
5-6 ದಿನದಲ್ಲಿ ಕಂಡಿಡ್ದು ಕೊಟ್ಬಿಡ್ತೀರಾ ಅಲ್ಲ? ಸರ್ ನಾನದು ಮ್ಯಾಕ್ಸಿಮಮ್ ಹೇಳಿರೋದು. ಅಷ್ಟೊಳಗಡೆ ನಾನು ನಿಮ್ಮ ಕೆಲಸನ ಮುಗಿಸ್ಕೊಡ್ತೀನಿ. ನೀವು ಅಷ್ಟು ಮಾಡಿಬಿಟ್ರೆ ಸಾಕು ಅಮರ್ ಸಾಹೇಬ್ರೆ. ನನಗೆ ತುಂಬ ಸಹಾಯ ಮಾಡಿದಾಗತ್ತೆ. ನಿಮ್ಮನ್ನು ಭೇಟಿ ಮಾಡಿ ತುಂಬ ಸಂತೋಷ ಆಯಿತು. ನಾನು ಬರ್ತೇನೆ. ಓಕೆ ಸರ್. ಹೌದಾ? ಹೌದು. ಈಗ ಇವ್ರ ತಂಗಿನ ಹುಡ್ಕೊಂಡು ಬಂದಿರೋದು ಇಲ್ಲಿಗೆ ನಾವು. ಅಲ್ಲ, ನಾನು ಆ ಹುಡುಗಿನೇ ಬಂದ್ಬಿಟ್ಲು ಅಂತ ಅನ್ಕೊಂಡು ಸಂತೋಷ ಪಡ್ತಾ ಇದ್ನಲ್ಲಮ್ಮ. ಇರ್ಲಿ, ನೀವು ಬಂದಿರೋದು ನನಗೇನು ದುಃಖನೂ ಆಗಿಲ್ಲ. ವೈದ್ಯರೇ, ಅವತ್ತೇನೇನಾಯ್ತು ಅಂತ ಸ್ವಲ್ಪ ವಿವರಿಸಿ ಹೇಳ್ತೀರಾ?